ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ ಸರ್. ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಇದು ಒಂದನ್ನೇ ಹಿಡಿದು ಕೂತಿದ್ದೀರಾ ಹೊರತು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಯೋಜನೆಗಳನ್ನ ಕೊಟ್ಟಿರೋದನ್ನ ನೀವು ಯಾರು ಮಾತಾಡ್ತಾರೆ. ಬೆಂಗಳೂರಿಗೆ 21 ಯೋಜನೆಗಳು, ಸುಮಾರು 21 ಯೋಜನೆಗಳನ್ನು ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. DCM DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥ ಕನಸನ್ನ ಕಟ್ಕೊಂಡಿದ್ರು. ಆ ಬ್ರ್ಯಾಂಡ್ ಬೆಂಗಳೂರು ಕನಸಿಗೆ CM ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಯೋಜನೆಗೆ ಬಜೆಟ್ನಲ್ಲಿ 1800 ಕೋಟಿ ಮೀಸಲಿಡಲಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಸಾಕಾರಕ್ಕೆ 21 ಯೋಜನೆಗಳು. ಖಾಸಗಿ ಸಹಭಾಗಿತ್ವದಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಹೈಟೆಕ್ಗೊಳಿಸೋದು, ಟ್ರಾಫಿಕ್ ಕಡಿವಾಣಕ್ಕೆ ಟನಲ್ ರಸ್ತೆಯ ನಿರ್ಮಾಣಕ್ಕೆ ಅನುದಾನ, 28.5 ಕಿಲೋಮೀಟರ್ ಸುರಂಗ ರಸ್ತೆ ನಿರ್ಮಾಣಕ್ಕೆ 25,000 ಕೋಟಿಯನ್ನ ಮೀಸಲಿಡಲಾಗಿದೆ. KR-ಪುರ ನಾಯಂಡಹಳ್ಳಿ ಜಂಕ್ಷನ್ಗೆ ಟನಲ್ ರಸ್ತೆ ಕಾಮಗಾರಿ, ಮೆಟ್ರೋ ರೈಲು ಮಾರ್ಗಗಳಲ್ಲಿ 5 ಕಾರಿಡಾರ್ ನಿರ್ಮಾಣಕ್ಕೆ ಅಸ್ತು, 17 ಮೇಲ್ಸೇತುವೆ ಮತ್ತು ಬಫರ್ ವಲಯ ನಿರ್ಮಾಣಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆಗಳ ಕಾಮಗಾರಿ ಬಗ್ಗೆಯೂ ಕೂಡ ಬಜೆಟ್ನಲ್ಲಿ ಪ್ರಸ್ತಾಪ ಆಗಿದೆ. ಬೆಂಗಳೂರು ಸೇಫ್ ಸಿಟಿ ಯೋಜನೆಗೆ 667 ಕೋಟಿಯನ್ನ ಮೀಸಲಿಡಲಾಗಿದೆ. IT ಸಿಟಿಯ ವಿವಿಧೆಡೆ 7,500 ಕ್ಯಾಮೆರಾಗಳ ಅಳವಡಿಕೆಗೆ ಕೂಡ ಪ್ರಸ್ತಾಪ ಮಾಡಲಾಗಿದೆ. ನೋಡಿ, ಬಜೆಟ್ ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಒಂದು, ಎಷ್ಟು ಗಾತ್ರದ ಬಜೆಟ್, ಎಷ್ಟು ಸಾಲವನ್ನ ಮಾಡಿದ್ದಾರೆ ಬಜೆಟ್ಗೆ, ಇದೆಲ್ಲದರ ವಿಚಾರವಾಗಿ ಒಂದು ಆಂಗಲ್ ನಲ್ಲಿ ನಾವು ಯೋಚನೆ ಮಾಡಿದ್ರೆ, ಇನ್ನೊಂದು ಯಾವ ವರ್ಗಕ್ಕೆ ಅತಿ ಹೆಚ್ಚು ಬಜೆಟ್ ನಲ್ಲಿ ಮೀಸಲಿಡಲಾಗಿದೆ. ಇನ್ನು ಬೆಂಗಳೂರು, ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳೇ ಒಂದು ತಕಡಿಗೆ ಹಾಕಿದ್ರೆ ಬೆಂಗಳೂರು ಒಂದು ತಕಡಿ ಅನ್ನುವಂಥ ಲೆಕ್ಕದಲ್ಲಿದೆ. ಬೆಂಗಳೂರಿಗೆ ಈಗ ಬ್ರ್ಯಾಂಡ್ ಬೆಂಗಳೂರಿಗೆ 1800 ಕೋಟಿಯನ್ನ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ. ಇದು ಒಂದು ಆಂಗಲ್ ಇಂದ ಚರ್ಚೆ ಮಾಡಬೇಕು. ಇನ್ನು DCM DK ಶಿವಕುಮಾರ್ ಅವರೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಭರ್ಜರಿ ಯೋಜನೆಗಳು ಕೂಡ ಸಿಕ್ಕಿದೆ ಅವರಿಗೆ. 1800 ಕೋಟಿಯನ್ನ ಬ್ರ್ಯಾಂಡ್ ಬೆಂಗಳೂರಿನ ಸಾಕಾರಕ್ಕೆ ಅಂತ ಎತ್ತಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಬ್ರ್ಯಾಂಡ್ ಬೆಂಗಳೂರಿಗಾಗಿ 1800 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದಾರೆ ಅನ್ನುವುದು ಒಂದು. ಈಗಾಗಲೇ ಗಾರ್ಡನ್ ಸಿಟಿ ಆಗಿರುವುದು ಗಾರ್ಬೇಜ್ ಸಿಟಿ ಆಗಿರುವಂತದನ್ನ ಅದು ಎಲ್ಲ ಸರ್ಕಾರಗಳ ಕಾಲದಲ್ಲಿ ಅಲ್ಲ, ಎಲ್ಲ ಸರ್ಕಾರದಲ್ಲಿ ನಾನು ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಬಂದ್ಮೇಲೆ ಏನ್ ಗಾರ್ಬೇಜ್ ಸಿಟಿ ಆಗಿಲ್ಲ. ಹಿಂದಿನ BJP ಸರ್ಕಾರ ಇದ್ದಾಗ್ಲೂ ಗಾರ್ಬೇಜ್ ಸಿಟಿ ಆಗೇ ಇತ್ತು. ನೋಡ್ರಿ, ನಾನೇನಂತ ಹೇಳ್ತಿದ್ದೀನಿ ಅಂದ್ರೆ, ಸ್ವಚ್ಛತೆಯ ವಿಷಯದಲ್ಲಿ BJP ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಕಸಗಳನ್ನ ಸಹಿತ ಸಂಪೂರ್ಣವಾಗಿ ನಿಕಾಲೆ ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ನೀವು ಯಾವ ರಸ್ತೆಗಳಿಗೆ ಹೋಗಿ ಅದು ಗಾರ್ಬೇಜ್ ರಸ್ತೆಯಾಗಿದೆ. ನಾಗರಾಜ್ ನಾಯಕ್ ಅವರೇ, ದಯಮಾಡಿ ಈ ಮಾತನ್ನ ವಾಪಸ್ ತಗೊಳ್ಳಿ. ಸುಮ್ಮನೆ ಕಂಪ್ಲೇಂಟ್ ಮಾಡಬೇಕು ಅನ್ನೋ ಮಾಡೋದಲ್ಲ. ನಾನು ಸಾಕ್ಷಿಗಳ ಸಮೇತ ನಿಮಗೆ ತೋರಿಸಬಲ್ಲೆ. BJP ಸರ್ಕಾರದ ಅವಧಿಯಲ್ಲೂ ಕೂಡ ಗಲ್ಲಿ ಗಲ್ಲಿಲೂ ಕಸ ಬಿದ್ದಿರೋದನ್ನ ಬೆಂಗಳೂರಲ್ಲಿ ನಾವು ನೋಡಿದೀವಿ. ಅಲ್ಲ, ನಾನು ಹೇಳ್ತೀನಿ, ಈಗ ಕಾರ್ಪೊರೇಷನ್ ಎಲೆಕ್ಷನ್ ಆಗಿಲ್ವಲ್ಲ ಸರ್. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನ ನಿವಾರಿಸಬಾರದೇನಂತ ಉಂಟಾ? ನಾನೇನಂತ ಹೇಳ್ತೀನಿ, ಒಂದು ಕಾಲದಲ್ಲಿ ಈ ವಿಚಾರದಲ್ಲಿ ದೂಷಿಸುವ ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ. ಯಾಕೆ ರೈಟ್ಸ್ ಇಲ್ಲ? ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ BJP ಸರ್ಕಾರ ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಅಂತ ಹೇಳ್ಕೊಳ್ಳುವಂತ ಹೆಸರು, ಹವಾ ನಿಂತಿದ್ದ ಸಿಟಿ ಅಂತ ಹೇಳ್ಕೊಳ್ಳುವಂತ ಒಂದು ನಗರ ಇವತ್ತು ಗಾರ್ಬೇಜ್ ಸಿಟಿಯಾಗಿ ಕಾಂಗ್ರೆಸ್ ಅವರು ಮಾತ್ರ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಎಲ್ಲ ಗಲ್ಲಿ ಗಲ್ಲಿಗೆ ಹೋಗಿ ಕಸ ಎತ್ತಕ್ಕಾಗತ್ತಾ? ಈಗ ಬಿಜೆಪಿ ಸರ್ಕಾರದಲ್ಲಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡೋಣ. ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಹೇಳಿ, ಎಲ್ಲಾ ಕ್ಷೇತ್ರದಲ್ಲೂ, ಬೆಂಗಳೂರಿನ ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರಿದ್ದಾರಾ? ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರು? ಕಾಂಗ್ರೆಸ್ ಸರ್ಕಾರ. ಅದನ್ನ ಏನ್ರಿ ಇಂಪ್ಲಿಮೆಂಟ್ ಮಾಡಬೇಕು? ಏರಿಯಾ ವೈಸ್ ಇಂಪ್ಲಿಮೆಂಟ್ ಮಾಡಬೇಕಾ? ಕಸ ಎತ್ತಿ ಕ್ಲೀನ್ ಮಾಡಿ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇದ್ದಾಗ ಅದನ್ನ ಕ್ಲೀನ್ ಆಗ್ಲಿಲ್ಲ ಅಂತ ಹೇಳಿದ್ಕೊಳ್ಳಿ, ಕಾಂಗ್ರೆಸ್ ನಲ್ಲಿ ಅದೇ ರೀತಿ ಮುಂದುವರಿಬೇಕಂತ ಇದೆಯಾ? ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕಿಂತ ಮುಂಚೆ ಭೌತಿಕವಾದಂತ ಕ್ಲೀನಿನೆಸ್ ಅನ್ನ ಕೈಗೊಳ್ಳಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪಾರ್ಟ್ ಆಫ್ ಬ್ರ್ಯಾಂಡ್ ಬೆಂಗಳೂರು ಕ್ಲೀನ್ ಆದ್ರೆ ತಾನೆ. ಅದಕ್ಕೆ ನಾನು ಒಂದು ಹೇಳೋದು, ಬೆಂಗಳೂರು ಎಲ್ರಿಗೂ ಆಶ್ರಯ ಕೊಟ್ಟಿದೆ. ಬ್ರ್ಯಾಂಡ್ ಬೆಂಗಳೂರು ಕಾಂಗ್ರೆಸ್ ಸರ್ಕಾರ ಮಾಡಕ್ ಹೊರಟಿದೆ ಅಂತಂದ್ರೆ ಕೇವಲ ಕಾಂಗ್ರೆಸ್ ಅವ್ರು ಮಾತ್ರ ಬ್ರ್ಯಾಂಡ್ ಬೆಂಗಳೂರಲ್ಲಿ ಉಳ್ಕೊಳ್ಳಲ್ಲ. BJP ಅವರು ಇರ್ತೀರಾ, JDS ಅವರು ಇರ್ತೀರಾ, ಎಲ್ಲರೂ ಕೈ ಜೋಡಿಸಿ ಅಧಿಕಾರದ ಜವಾಬ್ದಾರಿಯನ್ನ ಕಾಂಗ್ರೆಸ್ನವರು ಹೊತ್ತಿದ್ದಾರೆ. ಅದಕ್ಕಾಗಿ BJP ಅವರಾಗಿ ನಾನು ಆ ಪ್ರಶ್ನೆ ಎತ್ತಾ ಇದ್ದೀನಿ. ಅದಕ್ಕಾಗಿ ನಾನು ಆ ಪ್ರಶ್ನೆ ಎತ್ತಾ ಇದ್ದೀನಿ. ಒಂದು ಮನೆ ಇರುತ್ತೆ ಅಂತ ಅನ್ಕೊಳ್ಳಿ, 4 ಜನ ಇರ್ತೀರಿ. ತಂದೆ ಆದವ್ರ ಮನೆ ಜವಾಬ್ದಾರಿ ಹೊತ್ತಿದ್ದಾನೆ, ತಂದೆ ಆದವ್ನ ಮನೆ ಜವಾಬ್ದಾರಿ ಹೊತ್ತಿದ್ದಾನೆ, ಅವ್ನಿಗೆ ಮನೆ ಕ್ಲೀನ್ ಮಾಡಕ್ ಹೇಳಿ ಅಂತ ಮಕ್ಳು ಹೇಳಕ್ ಆಗತ್ತೇನ್ರಿ? ನೋಡ್ರಿ, ಒಂದು ವಾದದಲ್ಲಿ ನಿಂತು ಚರ್ಚೆ ಮಾಡುವಾಗ
ಇನ್ನೊಂದು ಸಂಬಂಧವಿಲ್ಲದಂತ ಉದಾಹರಣೆ ಕೊಡ್ಲಿಕ್ಕೆ ಸಂಬಂಧ ಬರೋದಿಲ್ಲ ಇಲ್ಲದ ಉದಾಹರಣೆ ಮೇಡಮ್. ಅಲ್ಲ, ಇದು ನೀವು ಅದೇ ಹೇಳ್ತಾ ಮನೆಯನ್ನ ಇದ್ದೀರಿ. ಸರ್ಕಾರಕ್ಕೆ Okay. ಹೊರಿಸ್ಲಿಕ್ಕೆ ಆಗೋದಿಲ್ಲ. Let me ಯಾಕಂತ give one ಹೇಳಿದ್ರೆ more example. Let me give one Okay. more example. ಒಂದು ಕಚೇರಿಯ ಒಂದು ಜವಾಬ್ದಾರಿಯನ್ನ ಒಬ್ಬ ಯಾರೋ ಡೈರೆಕ್ಟ್ರೋ ಯಾರಾದ್ರೂ ಇಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ ಹೊತ್ತಿರ್ತಾರೆ ಅನ್ಬಿಟ್ಟು ಕೆಲಸನ ಅವರೇ ಮಾಡಕ್ಕಾಗತ್ತಾ? ಅವ್ರು ಮಾಡಕ್ಕಾಗೋದಿಲ್ಲ. ಆದ್ರೆ ವೈಕೇರಿಯಸ್ ಲಯಬಿಲಿಟಿ, ಸಂಪೂರ್ಣ ಸ್ವಾಮಿತ್ವ ಜವಾಬ್ದಾರಿ ವೈಕೇರಿಯಸ್ ಲಯಬಿಲಿಟಿ ಯಾರ ಮೇಲೆ ಇರ್ತದೆ ಅಂತ ಹೇಳಿದ್ರೆ ಆ ಒಂದು ನೇತಾರನ ಮೇಲೆ ಇರ್ತದೆ. ಹೌದು, ಅದು ಯಾವಾಗ ಎಲ್ಲರೂ ಸಪೋರ್ಟ್ ಮಾಡ್ಬೇಕ್ರಿ ಅದಕ್ಕೆ. ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ನೀವೆಲ್ಲರೂ ಜನನಾಯಕರಿದ್ದೀರಿ. ಖಂಡಿತವಾಗಿ ಜನರಿಂದ ಆಯ್ಕೆ ಮಾಡ್ಕೊಂಡ್ ಬಂದವರು ನೀವು. ಖಂಡಿತವಾಗಿ ಆಯ್ಕೆ ಮಾಡಿರೋದು ಖಂಡಿತವಾಗಿ ವಿರೋಧ ಪಕ್ಷವಾಗಿ ನಾವು ಸಹಕಾರ ಕೊಟ್ಟೇ ಕೊಡ್ತೀವಿ. ಒಂದ್ ನಿಮಿಷ, ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಕಸ ಎತ್ತಕ್ಕೆ, ಗಲ್ಲಿಲ್ ಬಿದ್ದಿರೋ ಕಸ ಕ್ಲೀನ್ ಮಾಡಕ್ಕೆ ಸರ್ಕಾರ ಬಂದ್ ಅದಕ್ಕೊಂದು ಕಾನೂನು ಮಾಡಬೇಕು ಅಂತ ಇಲ್ಲ. ಒಂದ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಿಮ್ಮ ಮನೆ ಮುಂದೆ ಗಲೀಜ್ ಬಿದ್ದಿದೆ ಅಂತಂದ್ರೆ ಅದನ್ನ ಕ್ಲೀನ್ ಹೇಳಿ, ಶಾಸಕರಿಗೆ ಹೇಳಿ ಅಥವಾ ಕಾರ್ಪೊರೇಟರ್ಗಳಿಗೆ ಹೇಳಿ ಕ್ಲೀನ್ ಮಾಡಿಸ್ಕೊಳ್ಬೇಕಾಗಿರೋದು ಯಾರ ಜವಾಬ್ದಾರಿ? ಯಾವುದೇ ಜವಾಬ್ದಾರಿ. ಹಾಗಿದ್ರೆ ಇದೇ ಉದಾಹರಣೆಯನ್ನು ಎಲ್ಲೋ ಸರ್ಕಾರ ಉದ್ಯೋಗ ಕೊಡಬೇಕಿಲ್ಲ ಅಂತ ಹೇಳ್ಬೋದಾ? ನೀವೇ ನಿಮ್ಮ ಉದ್ಯೋಗವನ್ನು ನೀವೇ ಪಡ್ಕೊಳ್ಬೇಕು ಅಂತ ಹೇಳ್ಬೋದಾ? ಎಲ್ಲದಕ್ಕೂ ನಿಮ್ಮ ಶಿಕ್ಷಣವನ್ನು ನೀವೇ ಪಡ್ಕೊಳ್ಬೇಕು ಅಂತ ಹೇಳ್ಬೋದಾ? ನಿಮ್ಮ ರಕ್ಷಣೆಯನ್ನ ನೀವೇ ಮಾಡ್ಕೊಳ್ಬೇಕು ಅಂತ ಹೇಳ್ಬೋದಾ? ಅದನ್ನ ಹೆಂಗ್ ಹೇಳಕ್ಕಾಗುತ್ತೆ? ಅಲ್ಲ, ಹಾಗೆ ಆಯ್ತಲ್ಲ ನೀವು ಹೇಳೋದೀಗ. ನೀವು ಉದಾಹರಣೆ ಕೊಟ್ಟಿರೋದು ಹಾಗೆ ಆಯ್ತು. ಶಾಸಕರಿಲ್ವಾ? ನೀವು ಕೊಟ್ಟಿರೋದು ಹಾಗೆ ಆಯ್ತು. ಬಿಜೆಪಿ ಶಾಸಕರು ಇದ್ದೀರಲ್ಲ. ಬಿಜೆಪಿ ಶಾಸಕರು ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಗಾರ್ಬೇಜ್ ಸಿಟಿ ಆಗ್ತಾ ಇದೆ ಅಂತ. ಗಾರ್ಬೇಜ್ ಸಿಟಿ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನ ಯಾರು ಸರಿ ಮಾಡಬೇಕು? ಯಾರು? ಸರ್ಕಾರವೇ ಮಾಡಬೇಕು. ಏನ್ ಮಾಡಬೇಕು ಸರ್ಕಾರ? ಸರ್ಕಾರ ಅದರ ಬಗ್ಗೆ ಸರಿಯಾದಂತ ಕ್ರಮಗಳನ್ನು ಯಾವ ಕ್ರಮ ಕೈಗೊಳ್ಳಬೇಕು. ಈಗ ತಗೋಬೇಕು? ನೋಡಿ, ಅಲ್ಲ ಓಕೆ, ಸಮಸ್ಯೆ ಇದೆ ಅಲ್ವಾ? ಕ್ರಮದ ಬಗ್ಗೆ ಹೇಳಿ, ಯಾವ ಕ್ರಮ ತಗೊಳ್ಬೇಕು? ಸ್ವಚ್ಛತೆಯ ಬಗ್ಗೆ ನೋಡ್ರಿ, ಬೆಂಗಳೂರಿನ ಸಚಿವರಿದ್ದಾರೆ. ಇದಕ್ಕೆ ಸ್ವಚ್ಛತೆಯನ್ನ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಿದ್ದಾವೆ. CRPC ಕಲಂ 133 CRPC ಅಂತ ಇದೆ ಹಳೆ ಕಾನೂನಿನಲ್ಲಿ. ಎಲ್ಲೇ ಒಂದು ಸಾರ್ವಜನಿಕ ಉಪದ್ರವ ಆಯ್ತು ಅಂತ ಹೇಳಿದ್ರೆ, ಕ್ಲೀನಿನೆಸ್ ಇಲ್ಲ ಅಂತ ಹೇಳಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರುವಂತ ನಿಯಮ ಇದೆ. ಒಂದು ಸಿಟಿಯನ್ನ, ಒಂದು ಪ್ರದೇಶವನ್ನ ಕ್ಲೀನ್ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾನೂನಿನಲ್ಲಿ ಯಾವ ರೀತಿಯ ದಂಡವನ್ನ ಹಾಕಬಹುದು, ಯಾವ ರೀತಿಯ ಕ್ರಮಗಳನ್ನ ಮಾಡ್ಕೊಳ್ಬಹುದು, ಪೌರ ಕಾರ್ಮಿಕರನ್ನ ಯಾವ ರೀತಿ ಬಳಸಬಹುದು, ಜನರಲ್ಲಿ ಅವೇರ್ನೆಸ್ ಅನ್ನ ಹೇಗೆ ಒಂದು ಉತ್ಪಾದನೆ ಮಾಡಬಹುದು ಅಥವಾ ಕ್ರಿಯೇಟ್ ಮಾಡಬಹುದು, ಇದ್ರ ಬಗ್ಗೆ ದಿಸ್ ಇಸ್ ದ ಡ್ಯೂಟಿ ಆಫ್ ಎ ಗವರ್ಮೆಂಟ್. ಇದರ ಅರ್ಥ ಸಾರ್ವಜನಿಕರಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಒಂದು ವಿಷಯದ ಕುರಿತು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು, ಅವೇರ್ನೆಸ್ ಅನ್ನು ಕೊಡ್ತಕ್ಕಂಥದ್ದು, ಅದಕ್ಕೆ ಸಹಕಾರಿಯಾಗಿ ನಿಲ್ತಕ್ಕಂಥದ್ದು ಸರ್ಕಾರದ ಕೆಲಸ. ಓಕೆ, ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದ್ರು. ಖಂಡಿತವಾಗಿ ಅಭಿಯಾನ ಮಾಡಿ ಏನ್ ಮಾಡಿದ್ರು? ಒಂದು ಇನಿಷಿಯೇಟಿವ್ ಅನ್ನ ತಗೊಂಡ್ರು. ಹೌದು, ಪ್ರತಿ ಸರ್ಕಾರಗಳು ಅಷ್ಟು ಮಟ್ಟಗಾದ್ರೂ ಇನಿಷಿಯೇಟಿವ್ ತಗೊಳ್ತವೆ ಅಂತ ನಾನು ಅನ್ಕೊಂಡಿದ್ದೀನಿ, ನಾನು ಕಂಡಿದ್ದೀನಿ. ಹಾಗಂತ ಮೋದಿನೇ ಬಂದು ಎಲ್ಲಾ ಕಡೆ ಕ್ಲೀನ್ ಆಗೋದಿಲ್ಲ. ಸೇಮ್ ವೇ ಸರ್ಕಾರ ಒಂದು ಕಾನೂನು ಅಂತ ಇದೆ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಅಂತ ಎಸ್ಸಲ್ಲಿ ಯಾರು ಹೇಳಿಲ್ಲ? ಯಾರು ಹೇಳಿದಾರೆ ಮನೆ ಮುಂದೆ ಕಸ ಹಾಕಿ ಅಂತ? ಸಿದ್ದರಾಮಯ್ಯ ಬಂದು ಹೇಳಿದಾರ? ಲೆಟ್ ಮೀ ಫಿನಿಶ್. ಐ ಅಲೌಡ್ ಯು ಟು ಸ್ಪೀಕ್, ಯು ಅಲೌ ಮಿ ಟು ಸ್ಪೀಕ್. ಮನೆ ಮುಂದೆ ಬಂದು ಕಸ ಹಾಕಿ ಅಂತ ಯಾರು ಸಿದ್ದರಾಮಯ್ಯ ಹೇಳಿದಾರ? DK ಶಿವಕುಮಾರ್ ಹೇಳಿದಾರ? BBMP ಅವ್ರು ಯಾರಾದ್ರೂ ಬಂದು ಹೇಳಿದಾರ? ಓಕೆ, ಬಿಜೆಪಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿದ್ರ BBMP ಅವರು? ನಿಮ್ಮ ಅವಧಿಯಲ್ಲಿ BBMP ಎಲೆಕ್ಷನ್ ಆಯ್ತಾ? ಆಯ್ತಾ ಹೇಳಿ. ಅಲ್ಲ, ನಾನು ಕೇಳ್ತಾ ಇದ್ದೀನಿ, ಆಯ್ತಾ? ಕಾರ್ಪೊರೇಟರ್ಗಳೇ ಇಲ್ಲ. ಏರಿಯಾಗಳ ಸಮಸ್ಯೆಯನ್ನ, ಜನರ ಸಮಸ್ಯೆಯನ್ನ ಕೇಳಲಿಕ್ಕೆ ಕಾರ್ಪೊರೇಟರ್ಗಳೇ ಇಲ್ಲ, ಈಗ್ಲೂ ಇಲ್ಲ. ಎಲೆಕ್ಷನ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅದು ನಿಮ್ಮ ಸರ್ಕಾರ ಇದ್ದಾಗ್ಲೂ ಆಗಿಲ್ಲ, ಅದು ಈಗ್ಲೂ ಆಗಿಲ್ಲ. ಜನ ಯಾರಿಗೂ ಹೇಳ್ತಾರೆ? ಜನರ ಜವಾಬ್ದಾರಿನೂ ಇದೆ. ಯಾವಾಗ ಜನನಾಯಕರು ನಾಲಾಯಕ್ಕಾಗಿ ವರ್ತಿಸ್ತಾರೋ, ಅದು ಯಾವುದೇ ಪಕ್ಷದವರಾಗಿರ್ಬೋದು, ಜನರ ಜವಾಬ್ದಾರಿನೂ ಇದೆ. ಜನನಾಯಕರನ್ನ ಕಿವಿ ಹಿಂಡಿ ಕೆಲಸ ಮಾಡಿಸಿಕೊಳ್ಳುವಂತ ಅಧಿಕಾರ ಜನರಿಗಿದೆ. ಅಟ್ ದ ಸೇಮ್ ಟೈಮ್ ಜನ ನಮ್ಮ ಮನೆಯನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ನಮ್ದು ಎಷ್ಟು ಜವಾಬ್ದಾರಿ ಇದೆಯೋ, ನಮ್ಮ ಊರು ಕೇರಿನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ನಮ್ದೇ ಜವಾಬ್ದಾರಿ. ಎಲ್ಲ ಜವಾಬ್ದಾರಿಯನ್ನ ನಾವು ಪೌರ ಕಾರ್ಮಿಕರ ಮೇಲೆ ಬಿಟ್ಬಿಟ್ಟಿರೋ. ಪೌರ ಕಾರ್ಮಿಕರ ಮೇಲೆ ಹೇಳಿಲ್ಲ ನಾನು ನೀವು ಹೇಳಿದ್ರೆ ಅಂತ ಹೇಳ್ತೀರಾ, ನಾನು ಹೇಳ್ತಾ ಇರೋದು ಪೌರ ಕಾರ್ಮಿಕರ ಮೇಲೆ ಎಲ್ಲಾ ಜವಾಬ್ದಾರಿಯನ್ನು ಬಿಡಕ್ಕಾಗಲ್ಲ. ಪ್ರತಿದಿನ ಅವ್ರವ್ರ ಕೆಲಸನ ಮಾಡ್ತಾ ಇದ್ದಾರೆ. ಗಾರ್ಬೇಜ್ ಸಿಟಿ ಅಂತ ಹೇಳಿದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗಾರ್ಬೇಜ್ ಸಿಟಿ ಆಯ್ತು ಅನ್ನುವಂತ ಮಾತನ್ನ ನಾನು ಒಪ್ಪೋದಿಲ್ಲ. ಹಲವು ಸರ್ಕಾರಗಳಿದ್ದಾಗ್ಲೂ ಬೆಂಗಳೂರು ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಆಗೇ ಇದೆ. ಕಾಂಗ್ರೆಸ್ ಸರ್ಕಾರನೇ ಅದನ್ನ ಸರಿ ಮಾಡ್ಬೇಕು. ಎಲ್ಲಾ ಶಾಸಕರ ಜವಾಬ್ದಾರಿ ಇದೆ ಸರ್ ಅದಕ್ಕೆ. ಬೆಂಗಳೂರಲ್ಲಿ ಕೇವಲ ಕಾಂಗ್ರೆಸ್ ಶಾಸಕರಿಲ್ಲ, ಕೇವಲ ಬಿಜೆಪಿ ಶಾಸಕರಿಲ್ಲ, ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿ ಇದೆ. ಬಿಜೆಪಿ ಶಾಸಕರು ಕೇಳ್ಬೋದಲ್ಲ, ನಮ್ಮ ಏರಿಯಾದಲ್ಲಿ ಗಲೀಜಾಗಿದೆ ಅಂತ BBMP ಹತ್ರ ಮಾತಾಡಿ ಸರಿ ಮಾಡಿಸಬಹುದಲ್ಲ. ಯಾಕೆ ಜವಾಬ್ದಾರಿ ಇಲ್ವಾ ಶಾಸಕರದು? JDS ಶಾಸಕರದ್ದು ಜವಾಬ್ದಾರಿ ಇಲ್ವಾ? ಕಾಂಗ್ರೆಸ್ ಶಾಸಕರದ್ದು ಜವಾಬ್ದಾರಿ ಇಲ್ವಾ? ಯಾರ ಜವಾಬ್ದಾರಿ ಇಲ್ಲ ಇದರಲ್ಲಿ ಹೇಳಿ? ಕೇವಲ ಸರ್ಕಾರವನ್ನೇ ಎಲ್ಲದಕ್ಕೂ ನಾವು ದೂಷಿಸ್ತಾ. ನಾನು ಸರ್ಕಾರದ ಪರ ಮಾತಾಡ್ತಾ ಇಲ್ಲ, ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಜವಾಬ್ದಾರಿ ಇದರಲ್ಲಿದೆ. ನನ್ನ ಜವಾಬ್ದಾರಿ ಇದೆ, ನಿಮ್ಮ ಜವಾಬ್ದಾರಿ ಇದೆ, ಎಲ್ಲರ ಜವಾಬ್ದಾರಿ ಇದೆ. ಯಾಕೆಂದ್ರೆ ಬೆಂಗಳೂರು ನಮ್ದು, ನಮಗ್ ಅನ್ನ ಕೊಡ್ತಾ ಇರೋ ಜಾಗ, ನೆಲೆ ಕೊಟ್ಟಿರುವಂತ ಜಾಗ. ಈ ಜಾಗನ ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಇದು ಎಲ್ಲರ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದು ಮೇಡಮ್, ನೋಡಿ, ಶಾಸನ ಮಾಡುವಂತ ಶಾಸಕರಿಗೂ ಆಡಳಿತ ಮಾಡುವಂತ ಸರ್ಕಾರಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಆಡಳಿತ ಮಾಡುವಂತ ಸರ್ಕಾರಕ್ಕೂ ವ್ಯತ್ಯಾಸ ಇದೆ.
ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಶಾಸಕರು ಅಂತ ಹೇಳಿದ್ರೆ ಎಲ್ಲವನ್ನೂ ಮಾಡಬೇಕು ಅನ್ನುವಂತ ಭಾವನೆ ಬಂದಿದೆ. ಅದು ಖಂಡಿತ ತಪ್ಪು. ಅವರ ಯಾರು ಪ್ರಥಮ ಹೇಳ್ತಾ ಆದ್ಯತೆ ಇಲ್ಲ. ಅವರ ಪ್ರಥಮ ಯಾರು ಆದ್ಯತೆ ಹೇಳ್ತಾ ಇಲ್ಲ. ಅಲ್ಲ, ಅವರ ಪ್ರಥಮ ಆದ್ಯತೆ ಶಾಸನ ಮಾಡುವುದರಲ್ಲೇ ಅವರ ಪ್ರಥಮ ಆದ್ಯತೆ ಇರಬೇಕು. ಅವರ ಕೆಲಸ ಎಲ್ಲಿ ಕೇಳಿದ್ರೆ ವಿಧಾನಸಭೆಯಲ್ಲಿ ಸರಿಯಾದ ಶಾಸನ ಚರ್ಚೆಯ ಮುಖಾಂತರ ಬರ್ತಕ್ಕಂಥದ್ದು ಶಾಸಕರ ಕೆಲಸ. ಲೆಟ್ ಮಿ ಕಂಪ್ಲೀಟ್ ಮೇಡಮ್. ಈಗ ಸರ್ಕಾರದ ಕೆಲಸ ಅಂತ ಏನು ಹೇಳಿದ್ರೆ ಶಾಸಕರು ಅವರೇ ಆಗಿರುವುದರಿಂದ ಆಡಳಿತವು ಅವರಿಗೆ ಬಂದಿರುವುದರಿಂದ ಆಡಳಿತದ ಪ್ರಥಮ ಜವಾಬ್ದಾರಿ ನಾನು ಅದನ್ನೇ ಅವರಿಗೆ ಹೇಳ್ತಾ ಇರ್ತದೆ. ಇರೋದು. ನಾನು ಬರ್ತೀನಿ ಮೇಡಮ್. ಅಲ್ಲ, ನೀವು ಮಾತಾಡಿದ್ರಂತೆ ನಾನು ಈ ಟಾಪಿಕ್ಗೋಸ್ಕರ ನಾನು ಅರ್ಧ ಗಂಟೆ ಎತ್ತಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನೀವೆಲ್ಲ ಹೇಳ್ಬಿಟ್ಟು ನನಗೆ ಸಮಯ ಕೊಡೋದಿಲ್ಲ ಅಲ್ಲ, ಅಂತ ನಿಮ್ಗೆ ಸಮಯ ಹೇಳಿದ್ರೆ ಖಂಡಿತ ಕೊಡ್ತೀನಿ. ನೀವು ಮಾತಾಡಿದಿರಿ, ನಾನು ಮಾತು ಹೇಳ್ತೀನಿ. ನಾನು ಒಳ್ಳೆ ವಿಷಯವನ್ನೇ ಹೇಳ್ತಾ ಅಲ್ಲ, ಇದ್ದೀನಿ, ನೀವು ಒಳ್ಳೆ ವಿಷಯ ರೆಲೆವೆಂಟ್ ಹೇಳ್ತಾ ಇದ್ದೀನಿ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಲೆಟ್ ಮಿ ಫಿನಿಶ್. ನಾನು ಹೇಳ್ತಾ ಇರೋದು ಶಾಸಕರಿದಾರಲ್ವಾ, ಶಾಸಕರು ಕೇವಲ ಸರ್ಕಾರದಲ್ಲಿ ಈ ಸರ್ಕಾರ ಆಡಳಿತ ನಡೆಸ್ತಿದೆ ಅನ್ನೋ ಮಾತ್ರಕ್ಕೆ ಬೆಂಗಳೂರಲ್ಲಿ ಕೇವಲ ಇಲ್ಲಿ ಆಡಳಿತ ನಡೆಸ್ತಿರೋ ಶಾಸಕರು ಮಾತ್ರ ಇಲ್ಲ. ಅವರ ಜೊತೆ ಬಿಜೆಪಿ ಶಾಸಕರು ಇದ್ದಾರೆ, ಜೆಡಿಎಸ್ ಬಿಜೆಪಿ ಶಾಸಕರು ಇದ್ದಾರೆ. ನಾನು ಇನ್ನೂ ಮುಂದುವರೆದು ಹೇಳ್ತೇನೆ, ವಿರೋಧ ಪಕ್ಷ ಅಂತ ಹೇಳಿದ್ರೆ ಪರ್ಯಾಯ ಸರ್ಕಾರ ಅನ್ನುವಂತ ಮಾತು ಇದೆ. ಸರಿಯಾಗಿ ಅವರು ಅಧಿಕಾರದಲ್ಲಿದ್ದಂಥವರನ್ನ ಟೀಕಿಸ್ತಾ ಇರುವಂತದ್ದು ಅಥವಾ ವಿಮರ್ಶಾತ್ಮಕವಾಗಿ ಒಳಪಡಿಸ್ತಕ್ಕಂಥದ್ದು, ಸಲಹೆ ಸೂಚನೆ ಕೊಡ್ತಕ್ಕಂಥದ್ದು ನಮ್ಮದು ಸಹಿತ ಜವಾಬ್ದಾರಿ. ತಾವೊಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯರವ್ರು ಬಂದು ಏನು ಕಸ ಹಾಕು ಅಂತ ಹೇಳಿದ್ರ, ಡಿ ಕೆ ಶಿವಕುಮಾರ್ ಕಸ ಹಾಕು ಹಾಗೆ ಹಾಕು ಅಂತ ಹೇಳಿದ್ರೆ ಮಾತ್ರ ನಿರ್ಲಕ್ಷ್ಯವಾ? ನಾನು ಆ ರೀತಿ ಹಾಗೆ ಹಾಕು ಅಂತ ಹೇಳಿದ್ರೆ ಮಾತ್ರ ನಿರ್ಲಕ್ಷ್ಯವಾ? ನೋಡ್ರಿ, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಸಜ್ಜನರ ಸಜ್ಜನರ ಮೌನವು ಸಹಿತ ಬಹಳ ಅಪಾಯಕಾರಿ. ಜವಾಬ್ದಾರಿ ಬೊಮ್ಮಾಯಿ ಅವರು ಯಾಕೆ ತಗೊಳ್ಳಿಲ್ಲ? ಮೇಡಮ್, ಒಂದ್ ಹೇಳ್ತೀನಿ, ನೀವ್ ಹೆಂಗ್ ಹೇಳ್ತಿದ್ದೀರಾ ಅಂದ್ರೆ ಅದು ಹೋಗಾಯ್ತು, ಈಗ ಇದಿದೆ, ನಾನು ಹಾಗೆ ಹೇಳ್ತಾ ಇಲ್ಲ, ನಾನು ಹಾಗೆ ಹೇಳ್ತಾ, ನೀವ್ ಆ ರೀತಿ ಕಲ್ಪಿಸ್ಕೊಳ್ತಾ ಇದ್ದೀರಿ. ನಾನು ಹಾಗೆ ಹೇಳಿಲ್ಲ. ನಾನೇನಂತ ಹೇಳ್ತೀನಿ ಅಂದ್ರೆ ಎಲ್ಲ ಸರ್ಕಾರಗಳಿಗಿಂತಲೂ ಹೆಚ್ಚಿನ ಗಾರ್ಬೇಜ್ ಸಿಟಿಯಾಗಿ ನಾರ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರದ ವಿಪಕ್ಷ. ನೀವಿದ್ದೀರಾ ಅಲ್ಲ, ಕಿವಿ ಹಿಂಡು ಮಾಡಿಸ್ಕೊಳ್ಳಿ ಕೆಲಸನ. ಯಾರು ಬೇಡ ಅಂತ ಹೇಳಿದ್ದಾರೆ? ಮಾಡಿಸ್ಕೊಳ್ಳಿ. ನೀವು ಮಾಡಿಸೋದು ಬಿಡೋದು ಅದು ನಿಮ್ಮ ಒಂದು ಕೆಪಾಸಿಟಿಗೆ ಬಿಟ್ಟಿರೋದು. ಪ್ರತಿಪಕ್ಷದ ಕೆಪಾಸಿಟಿಗೆ ಸರ್ಕಾರದ ಹತ್ರ ಕೆಲಸ ಮಾಡಿಸ್ಕೋಬೇಕಾ? ಸರ್ಕಾರ ತಪ್ಪು ಮಾಡಿದ್ಯಾ ಕಿವಿ ಹಿಂಡೋದು ಬಿಡೋದು ಪ್ರತಿಪಕ್ಷದ ಕೆಪಾಸಿಟಿ. ಕಿವಿ ಹಿಂಡುವ ಕೆಲಸವನ್ನ ಪ್ರತಿ ಹಂತದಲ್ಲಿ ಮಾಡ್ತಾ ಇದೀವಿ ನಾವು. ಎಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗಾಗಿದೆ ಅನ್ನೋದು ನಿಮ್ಗೆ ಬಿಟ್ಟಿದೆ.